ಇದೆ ಈಗ ಬಿಗ್ ಬಾಸ್ ಅಲ್ಲಿ ರಕ್ಷಿತಾ ವಿನ್ ಆಗ್ಬೇಕಂತ ಹೇಳಿ ನಮ್ಮ ಊರವರಂತಲ್ಲ ಇಡೀ ಕರ್ನಾಟಕದಲ್ಲಿ ಎಲ್ಲರೂ ಆಶಿಸ್ತಾ ಇರೋದೊಂದೇ ರಕ್ಷಿತಾ ವಿನ್ ಆಗಿ ಬರ್ಬೇಕು ಅಂತ ಹೇಳಿ. ಅದು ನಮ್ಮೆಲ್ಲರ ಆಸೆ, ಎಲ್ಲರದ್ದು ಆಸೆ ಅದೇ ರಕ್ಷಿತಾ ವಿನ್ ಆಗ್ಬೇಕು. ಅದೇ ರೀತಿ ರಕ್ಷಿತಾ ವಿನ್ ಆಗಿ ಬರ್ತಾಳೆ ಅನ್ನೋ ಹೋಪ್ ನಮಗೆ ತುಂಬಾನೇ ಇದೆ. ಯಾವ ರೀತಿ ಆಟ ಆಡಿದಾಳೆ, ಅವಳ ವ್ಯಕ್ತಿತ್ವ ಯಾವ ರೀತಿ ಪ್ರದರ್ಶಿಸಿದಾಳೆ ಅಂತ ನಾವೆಲ್ಲರೂ ನೋಡಿದ್ದೇವೆ. ಸೊ ಆಲ್ ದ ಬೆಸ್ಟ್ ರಕ್ಷಿತಾ, ಶಿ ಇಸ್ ಅ ವಿನ್ನರ್ ಆಫ್ ಬಿಗ್ ಬಾಸ್ ಸೀಸನ್ 12. ಊರಿನ ಹುಡುಗಿ ಟಿವಿಯಲ್ಲಿ ನೋಡಿದಾಗ ಎಷ್ಟು ಖುಷಿ ಆಗ್ತದೆ. ತುಂಬಾ ಪ್ರೌಡ್ ಫೀಲ್ ಆಯ್ತು. ಬಿಕಾಸ್ ನಮ್ಮ ಊರನ್ನ ರೆಪ್ರೆಸೆಂಟ್ ಮಾಡಿದಾಳೆ, ನಮ್ಮ ತುಳುನಾಡನ್ನ ರೆಪ್ರೆಸೆಂಟ್ ಮಾಡಿದಾಳೆ. ಇನ್ನು ಇದಕ್ಕಿಂತ ನಮಗೆ ಯಾವ ರೀತಿ ಹ್ಯಾಪಿ ಬೇಕು? ಬಿಕಾಸ್ ನಮ್ಮ ಊರಿನ ಕಲ್ಚರ್ ಅನ್ನು ತುಂಬಾ ರೀತಿಯಲ್ಲಿ ವ್ಯಕ್ತಿತ್ವ ಪಡಿಸಿದಾಳೆ. ಎಲ್ಲ ಕಂಬಳ ಆಗ್ಲಿ, ಇನ್ನೊಂದು ನಮ್ ಊರಲ್ಲಿ ಏನೆಲ್ಲ ನಾವೊಂದು ಪ್ರಸಿದ್ಧಿ ಕಾರ್ಯಕ್ರಮ ಇದೆ ಅದನ್ನೆಲ್ಲ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತಿದ್ಲು. ಅವಳಿಗೆ ಕನ್ನಡ ಗೊತ್ತಿಲ್ಲ, ಬಟ್ ಗೊತ್ತಿರೋ ರೀತಿ ಎಕ್ಸ್ಪ್ಲೈನ್ ಮಾಡಿದಾಳೆ. ಸೂಪರ್ ಆಗಿತ್ತು. ಅದೆಲ್ಲ ನೋಡ್ಬೇಕಾದ್ರೆ ರಕ್ಷಿತಾ ರಿಯಲ್ ಹಾರ್ಟೆಡ್. ಅವಳ ವ್ಯಕ್ತಿತ್ವ ಯಾವ ರೀತಿ ಇದೆ, ಜೆನ್ಯೂನ್ ಆಗಿತ್ತು. ಸೊ ವಿ ಆರ್ ವಿಶಿಂಗ್ ಫಾರ್ ಹರ್ ವಿನ್. ಇದೆ ಈಗ ಬಿಗ್ ಬಾಸ್ ಅಲ್ಲಿ ರಕ್ಷಿತಾ ವಿನ್ ಆಗ್ಬೇಕಂತ ಹೇಳಿ ನಮ್ಮ ಊರವರಂತಲ್ಲ ಇಡೀ ಕರ್ನಾಟಕದಲ್ಲಿ ಎಲ್ಲರೂ ಆಶಿಸ್ತಾ ಇರೋದೊಂದೇ ರಕ್ಷಿತಾ ವಿನ್ ಆಗಿ ಬರ್ಬೇಕು ಅಂತ ಹೇಳಿ. ಅದು ನಮ್ಮೆಲ್ಲರ ಆಸೆ, ಎಲ್ಲರದ್ದು ಆಸೆ ಅದೇ ರಕ್ಷಿತಾ ವಿನ್ ಆಗ್ಬೇಕು. ಅದೇ ರೀತಿ ರಕ್ಷಿತಾ ವಿನ್ ಆಗಿ ಬರ್ತಾಳೆ ಅನ್ನೋ ಹೋಪ್ ನಮಗೆ ತುಂಬಾನೇ ಇದೆ. ಯಾವ ರೀತಿ ಆಟ ಆಡಿದಾಳೆ, ಅವಳ ವ್ಯಕ್ತಿತ್ವ ಯಾವ ರೀತಿ ಪ್ರದರ್ಶಿಸಿದಾಳೆ ಅಂತ ನಾವೆಲ್ಲರೂ ನೋಡಿದ್ದೇವೆ. ಸೊ ಆಲ್ ದ ಬೆಸ್ಟ್ ರಕ್ಷಿತಾ, ಶಿ ಇಸ್ ಅ ವಿನ್ನರ್ ಆಫ್ ಬಿಗ್ ಬಾಸ್ ಸೀಸನ್ 12. ಊರಿನ ಹುಡುಗಿ ಟಿವಿಯಲ್ಲಿ ನೋಡಿದಾಗ ಎಷ್ಟು ಖುಷಿ ಆಗ್ತದೆ. ತುಂಬಾ ಪ್ರೌಡ್ ಫೀಲ್ ಆಯ್ತು. ಬಿಕಾಸ್ ನಮ್ಮ ಊರನ್ನ ರೆಪ್ರೆಸೆಂಟ್ ಮಾಡಿದಾಳೆ, ನಮ್ಮ ತುಳುನಾಡನ್ನ ರೆಪ್ರೆಸೆಂಟ್ ಮಾಡಿದಾಳೆ. ಇನ್ನು ಇದಕ್ಕಿಂತ ನಮಗೆ ಯಾವ ರೀತಿ ಹ್ಯಾಪಿ ಬೇಕು? ಬಿಕಾಸ್ ನಮ್ಮ ಊರಿನ ಕಲ್ಚರ್ ಅನ್ನು ತುಂಬಾ ರೀತಿಯಲ್ಲಿ ವ್ಯಕ್ತಿತ್ವ ಪಡಿಸಿದಾಳೆ. ಎಲ್ಲ ಕಂಬಳ ಆಗ್ಲಿ, ಇನ್ನೊಂದು ನಮ್ ಊರಲ್ಲಿ ಏನೆಲ್ಲ ನಾವೊಂದು ಪ್ರಸಿದ್ಧಿ ಕಾರ್ಯಕ್ರಮ ಇದೆ ಅದನ್ನೆಲ್ಲ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತಿದ್ಲು. ಅವಳಿಗೆ ಕನ್ನಡ ಗೊತ್ತಿಲ್ಲ, ಬಟ್ ಗೊತ್ತಿರೋ ರೀತಿ ಎಕ್ಸ್ಪ್ಲೈನ್ ಮಾಡಿದಾಳೆ. ಸೂಪರ್ ಆಗಿತ್ತು. ಅದೆಲ್ಲ ನೋಡ್ಬೇಕಾದ್ರೆ ರಕ್ಷಿತಾ ರಿಯಲ್ ಹಾರ್ಟೆಡ್. ಅವಳ ವ್ಯಕ್ತಿತ್ವ ಯಾವ ರೀತಿ ಇದೆ, ಜೆನ್ಯೂನ್ ಆಗಿತ್ತು. ಸೊ ವಿ ಆರ್ ವಿಶಿಂಗ್ ಫಾರ್ ಹರ್ ವಿನ್. ಇದೆ ಈಗ ಬಿಗ್ ಬಾಸ್ ಅಲ್ಲಿ ರಕ್ಷಿತಾ ವಿನ್ ಆಗ್ಬೇಕಂತ ಹೇಳಿ ನಮ್ಮ ಊರವರಂತಲ್ಲ ಇಡೀ ಕರ್ನಾಟಕದಲ್ಲಿ ಎಲ್ಲರೂ ಆಶಿಸ್ತಾ ಇರೋದೊಂದೇ ರಕ್ಷಿತಾ ವಿನ್ ಆಗಿ ಬರ್ಬೇಕು ಅಂತ ಹೇಳಿ. ಅದು ನಮ್ಮೆಲ್ಲರ ಆಸೆ, ಎಲ್ಲರದ್ದು ಆಸೆ ಅದೇ ರಕ್ಷಿತಾ ವಿನ್ ಆಗ್ಬೇಕು. ಅದೇ ರೀತಿ ರಕ್ಷಿತಾ ವಿನ್ ಆಗಿ ಬರ್ತಾಳೆ ಅನ್ನೋ ಹೋಪ್ ನಮಗೆ ತುಂಬಾನೇ ಇದೆ. ಯಾವ ರೀತಿ ಆಟ ಆಡಿದಾಳೆ, ಅವಳ ವ್ಯಕ್ತಿತ್ವ ಯಾವ ರೀತಿ ಪ್ರದರ್ಶಿಸಿದಾಳೆ ಅಂತ ನಾವೆಲ್ಲರೂ ನೋಡಿದ್ದೇವೆ. ಸೊ ಆಲ್ ದ ಬೆಸ್ಟ್ ರಕ್ಷಿತಾ, ಶಿ ಇಸ್ ಅ ವಿನ್ನರ್ ಆಫ್ ಬಿಗ್ ಬಾಸ್ ಸೀಸನ್ 12. ಊರಿನ ಹುಡುಗಿ ಟಿವಿಯಲ್ಲಿ ನೋಡಿದಾಗ ಎಷ್ಟು ಖುಷಿ ಆಗ್ತದೆ. ತುಂಬಾ ಪ್ರೌಡ್ ಫೀಲ್ ಆಯ್ತು. ಬಿಕಾಸ್ ನಮ್ಮ ಊರನ್ನ ರೆಪ್ರೆಸೆಂಟ್ ಮಾಡಿದಾಳೆ, ನಮ್ಮ ತುಳುನಾಡನ್ನ ರೆಪ್ರೆಸೆಂಟ್ ಮಾಡಿದಾಳೆ. ಇನ್ನು ಇದಕ್ಕಿಂತ ನಮಗೆ ಯಾವ ರೀತಿ ಹ್ಯಾಪಿ ಬೇಕು? ಬಿಕಾಸ್ ನಮ್ಮ ಊರಿನ ಕಲ್ಚರ್ ಅನ್ನು ತುಂಬಾ ರೀತಿಯಲ್ಲಿ ವ್ಯಕ್ತಿತ್ವ ಪಡಿಸಿದಾಳೆ. ಎಲ್ಲ ಕಂಬಳ ಆಗ್ಲಿ, ಇನ್ನೊಂದು ನಮ್ ಊರಲ್ಲಿ ಏನೆಲ್ಲ ನಾವೊಂದು ಪ್ರಸಿದ್ಧಿ ಕಾರ್ಯಕ್ರಮ ಇದೆ ಅದನ್ನೆಲ್ಲ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತಿದ್ಲು. ಅವಳಿಗೆ ಕನ್ನಡ ಗೊತ್ತಿಲ್ಲ, ಬಟ್ ಗೊತ್ತಿರೋ ರೀತಿ ಎಕ್ಸ್ಪ್ಲೈನ್ ಮಾಡಿದಾಳೆ. ಸೂಪರ್ ಆಗಿತ್ತು. ಅದೆಲ್ಲ ನೋಡ್ಬೇಕಾದ್ರೆ ರಕ್ಷಿತಾ ರಿಯಲ್ ಹಾರ್ಟೆಡ್. ಅವಳ ವ್ಯಕ್ತಿತ್ವ ಯಾವ ರೀತಿ ಇದೆ, ಜೆನ್ಯೂನ್ ಆಗಿತ್ತು. ಸೊ ವಿ ಆರ್ ವಿಶಿಂಗ್ ಫಾರ್ ಹರ್ ವಿನ್. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.